ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ಇವತ್ತಿನ ದಿನ ನಿಮ್ಮ ಸ್ನೇಹಿತರುಗಳು ಹಿತೈಷಿಗಳು ತಮಗೆ ಶುಭ ಹಾರೈಸಕ್ಕೆ ಬಂದಿರೋ ಅಂಥವರಿಗೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ಲ ನನ್ನ ಹಿತೈಷಿಗಳು, ನನ್ನ ಮಿತ್ರರು ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಸದ್ಯದಲ್ಲೇ ದಸರಾ ಹಬ್ಬ ಬರ್ತಾ ಇದೆ. ದಸರಾ ಹಬ್ಬ ಅಂತಂದರೆ ವಿಶ್ವವಿಖ್ಯಾತವಾಗಿ ಪ್ರಖ್ಯಾತ ಆಗಿರೋವಂಥದ್ದು ನಾಡ ಹಬ್ಬ ದಸರಾ. ದಸರಾ ಬಗ್ಗೆ ಏನು ಒಂದು ಸಂದೇಶ ಕೊಡ್ತೀರಾ ಸರ್ ನಾಡಿನ ಜನತೆಗೆ? ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವಿಯಲ್ಲಿ ಕೇಳ್ಕೊತೇನೆ. ರವಿಯಣ್ಣನ ಬರ್ತಡೆಗೆ ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವರ ಹಿತೈಷಿಯಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾವು ನಮ್ಮ ಹಾಗೆ ನಮ್ಮ ಅಣ್ಣನವರ ಒಡನಾಟ ಈ ಕ್ಷೇತ್ರದಲ್ಲಿ ಹಾಗೆ ಈ ವಾರ್ಡ್ನಲ್ಲಿ ಕಳೆದ ಒಂದು ಸರಿಸುಮಾರು 7 ವರ್ಷಗಳಿಂದ ಅಣ್ಣನವರ ಮಾರ್ಗದರ್ಶನ ನಾವೆಲ್ಲರೂ ಇದ್ದೀವಿ. ಸೊ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋದಷ್ಟೇ, ಅವ್ರಿಗೆ ಇನ್ನೂ ನಮ್ಮಂಥ 10 ಯುವಕರನ್ನ ಬೆಳೆಸುವಂಥ ಶಕ್ತಿ ತಾಯಿ ಭಾರತಾಂಬೆ ಅವ್ರಿಗೆ ಬರೆಸಲಿ, ಅವ್ರಿಗೆ ಸದಾಕಾಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ದೊಡ್ಡಬೊಮ್ಮಸಂದ್ರ ವಾರ್ಡಿನ ಅಧ್ಯಕ್ಷರಾದಂಥ ಚೇತನ್ ಅವರು, ಇನ್ನುಳಿದಂಥ ಎಲ್ಲ ಮುಖಂಡರು ಎಲ್ಲರೂ ಕೂಡ ನಾವು ಶುಭಾಶಯ ಕೋರಕ್ಕೆ ಬಂದಿದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯ ಆಯುರಾರೋಗ್ಯ, ಆಯುಷು, ಯಶಸ್ಸು ಎಲ್ಲವನ್ನು ಕೊಟ್ಟು ಕರುಣಿಸಲಿ. ಈ ಭಾಗದಲ್ಲಿ ಇನ್ನೂ ಅವರು ಉನ್ನತ ಮಟ್ಟಕ್ಕೆ ಅವರು ಬೆಳೀಲಿ, ತಾಯಿ ಭಾರತಾಂಬೆ ಅವರಿಗೆ ಆ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ರಾಜಕೀಯದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಕ್ಕರೆ ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡ್ಬೋದಲ್ವಾ ಸರ್? ಹೌದು, 100%. ಎಲ್ಲರ ಹಾರೈಕೆನೇ ಅದೇ ಇರೋದು. ಈ ವಾರ್ಡಿನ ಪ್ರತಿಯೊಂದು ಯುವಕರಲ್ಲಿ ಹಾರೈಕೆ ಇರೋದು ಅದೇ. ಅವ್ರಿಗೊಂದು ಒಳ್ಳೆಯ ಉನ್ನತವಾದ ಸ್ಥಾನ ಸಿಗಬೇಕನ್ನೋದೇ ನಮ್ಮೆಲ್ಲರ ಮಹದಾಸೆ. ಇವತ್ತಿನ ದಿನ ರವಿಯಣ್ಣವ್ರ ಬರ್ತಡೆಗೆ ತಾವು ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ವಾಹಿನಿಯ ಪರವಾಗಿ? ಮೇಡಮ್, ಅದೇ ಮೊದಲಾಗಿ ಅಣ್ಣಂಗೆ ಶುಭಾಶಯ ಕೋರ್ತೀನಿ ಮೇಡಮ್. ಮತ್ತು ದೇವರವ್ರಿಗೆ ಆರೋಗ್ಯ, ಆಯುಸ್ಸು ಎಲ್ಲ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ. ಮತ್ತು ಈಗ ಅಣ್ಣ ರಾಜಕೀಯದಲ್ಲಿ ಇಲ್ಲದೇನೆ ಅಂದರೆ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರಿಗೆ ರಾಜಕೀಯದಲ್ಲಿ ಇನ್ನೂ ಒಳ್ಳೆ ಉನ್ನತ ಸ್ಥಾನ ಬಂದರೆ ಅವರು ಕೈ ಮೀರಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಯುವಕರಿಗೆಲ್ಲ ಮಾರ್ಗದರ್ಶನ ಆಗಿದ್ದಾರೆ. ಆಮೇಲೆ ಬಡವರು ಆ ಥರ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮೇಡಮ್. ದೇವರು ತುಂಬ ಜಾಸ್ತಿ ಇದೆ ಮೇಡಮ್. ಅದು ಸೇವಾ ಮನೋಭಾವ ತುಂಬ ಇದೆ. ಅದು ಹಂಗೆ ಕಂಟಿನ್ಯೂ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ರಾಜಕೀಯದಲ್ಲಿ ಅವ್ರಿಗೆ ಆದಂಥ ಒಂದು ಸ್ಥಾನ ಅಂತ ಸಿಕ್ಕಿದ್ರೆ ಏನು ಈಗ ಈ ವಾರ್ಡಿಗೆ ಸೀಮಿತ ಆಗಿರೋಂಥದ್ದು ಒಂದು ಏನು ರಾಜಕೀಯದಲ್ಲಿ ಉನ್ನತವಾದ ಸ್ಥಾನ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿ ಸೇವೆ ಸಲ್ಲಿಸ್ಬೋದು? ಹೌದು ಮೇಡಮ್. ಈಗ ಸ್ಥಾನ ಇಲ್ಲದೇ ಅವ್ರು ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಸೊ ಮುಂದೆ ಸ್ಥಾನ ಸಿಕ್ಕಿದಾಗ ಅವರು ಕೈ ಮೀರಿ ಮಾಡ್ತಾರೆ. ಮತ್ತು ಯಾಕಂದರೆ ಅವರು ಬಡವ್ರ ಮೇಲೆ ತುಂಬ ಕಾಳಜಿ ಇದೆ. ಸೊ ರಾಜಕೀಯದಲ್ಲಿ ಒಳಗೆ ಬಂದಾಗ ಆ ಬಡವ್ರಿಗೆ ಅವರು ಮನ ಮುಟ್ಟಿ ಕೆಲಸ ಮಾಡೋ ಥರ ಮಾಡ್ತಾರೆ ಮೇಡಮ್. 100% ಮಾಡ್ತಾರೆ. ಸದ್ಯದಲ್ಲೇ ದಸರಾ ಹಬ್ಬ ಬರ್ತಾ ಇದೆ, ವಿಶ್ವವಿಖ್ಯಾತ ದಸರಾ ಬಗ್ಗೆ ಕರ್ನಾಟಕದ ಜನತೆಗೆ ಏನು ಒಂದು ಸಂದೇಶ ಕೊಡ್ತೀರಾ ಸರ್ ತಾವು? ಏನಂದ್ರೆ ಮೇಡಮ್, ಅದು ನಮ್ಮ ಕರ್ನಾಟಕಕ್ಕೆ ಒಂಥರ ದೊಡ್ಡ ಹಬ್ಬ, ಅದು ನಾಡ ಹಬ್ಬ ನಮಗೆ. ಸೊ ಎಷ್ಟೋ ವರ್ಷಗಳಿಂದ ನಡ್ಕೊಂಬಂದಿರೋದು ಅದು. ಮತ್ತು ಬೇರೆ ದೇಶಗಳಿಂದೆಲ್ಲ ಬಂದು ನೋಡ್ತಾ ಇದ್ದಾರೆ. ಸೊ ನಮಗೊಂಥರ ಪುಣ್ಯ ಅದು. ನಮ್ಮ ಕರ್ನಾಟಕಕ್ಕೆ ಎಲ್ಲ ಬೇರೆ ಕಡೆಯಿಂದ ಬರ್ತಾಯಿದ್ದಾರೆ ಅಂತ. ಸೊ ಎಲ್ಲರೂ ನಾವು ಹೋಗಿ ನೋಡಬೇಕು. ಮತ್ತು ಎಲ್ರಿಗೂ ಹೇಳೋದು ನಾವು ಹೋಗಿ ನೋಡೋಣ. ಮತ್ತು ಆ ಹಬ್ಬನ ಮುಂದೆ ನಾವು ಸಂಭ್ರಮವಾಗಿ ನಾವು ಮಾಡ್ಕೊಂಡು ಹೋಗೋಣ. ಸೊ ದೇವರು ಚಾಮುಂಡಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ.